ಈತನ ಹೆಸರು ನರಸಿಂಹಮೂರ್ತಿ ಅಂತ. ಇನ್ನು ಈಗ ತಾನೇ 45 ವರ್ಷ ವಯಸ್ಸು. ಚಿಕ್ಕಬಳ್ಳಾಪುರ ತಾಲೂಕಿನ ತೌಡನಹಳ್ಳಿ ಗ್ರಾಮದ ನಿವಾಸಿ. ಕುಟುಂಬದ ಮೂಲಗಳ ಪ್ರಕಾರ ನರಸಿಂಹಮೂರ್ತಿ ಕೆಲವರಿಂದ ಕೈ ಸಾಲ ಪಡೆದಿದ್ರಂತೆ. ಕಳೆದ ಕೆಲವು ದಿನಗಳಿಂದ ಸಾಲಗಾರರು ಹಣಕ್ಕಾಗಿ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ರಂತೆ. ಇನ್ನು ಸಾಲಗಾರರ ಕಿರುಕುಳಕ್ಕೆ ಬೇಸತ್ತು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಇನ್ನು ಮೃತ ವ್ಯಕ್ತಿಯ ಸ್ವಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ರೈತರ ತೋಟಗಳಿಗೆ ಕೂಲಿ ಕೆಲಸ ಮಾಡಿಕೊಂಡು ಹೆಂಡತಿ ಮಗನನ್ನು ಚೆನ್ನಾಗಿ ನೋಡಿಕೊಂಡು ಜೀವನ ನಡೆಸುತ್ತಿದ್ರಂತೆ. ಆದರೆ ಸಾಲಗಾರರ ಒತ್ತಡ ಮತ್ತು ಮಾನಸಿಕ ಕಳವಳದಿಂದ ಬೇಸತ್ತು ನರಸಿಂಹಮೂರ್ತಿ ಮನೆಯಲ್ಲಿ ಮದ್ಯದಲ್ಲಿ ವಿಷ ಮಿಶ್ರಣ ಮಾಡಿ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಕುಟುಂಬಸ್ಥರಿಂದ ತಿಳಿದು ಬಂದಿದೆ. ಕಾಳು ಮಾತ್ರೆ ಯಾಕೆ ಅನ್ನೋದು ನನಗೆ ಗೊತ್ತಿಲ್ಲ. ಬೆಳಗ್ಗೆ ಕೆಲ್ಸಕ್ಕೆ ಹೋದ್ನಿ, 7 ಗಂಟೆಗೆ ನಾನು ಹೋದ್ನಿ, ಮನೆಗೆ ಇದ್ನು. ಪೇಟೆಗೆ ಹೋಗಿ ಬರೋಷ್ಟೊತ್ಗೆ ನನ್ನ ಮಗನ ಬಂದವನೇ. ನನ್ನ ಮಗನಿಗೆ ಹೇಳ್ದಂತೆ, ಜಾಸ್ತಿ ಒದ್ದಾಡ್ತಾ ಇದ್ದಂತೆ, ಅಪ್ಪ ನಾನು ಮಾತ್ರೆ ತಗೊಂಡಿದ್ದೀನಿ ಅಂತ. ಅಷ್ಟೇ ನಮ್ಗೆ ಗೊತ್ತಿರೋದು. ಹಾಸ್ಪಿಟ್ಲಿಗೆ ಹಾಕ್ಕೊಂಡು ಹೋದ್ರು, ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ. ಅಲ್ಲಿ ಆಗಲ್ಲ ಅಂತ ಬೆಂಗಳೂರಿಗೆ ಬರೆದ್ರು. ಅಲ್ಲಿಗೆ ಹಾಕ್ಕೊಂಡು ಹೋದ್ವಿ, ದತ್ತಾದ್ನು. ಅಷ್ಟೇ ಗೊತ್ತಿರೋದು. ಇದೇ ಸಣ್ಣ ಪುಟ್ಟ ಮಾಡ್ಕೊಂಡಿರ್ತಾನೆ, ನನಗೇನು ಗೊತ್ತಿಲ್ಲ. ಅದೇನು ಅನ್ನೋದು ಗೊತ್ತಿಲ್ಲ. ಇಷ್ಟೇ ನಮ್ಗೆ ಗೊತ್ತಿರೋದು. ಆಯಪ್ಪನೇ ಮಾಡ್ಕೊಂಡವನೆ. ಅಷ್ಟೇ ತಗೊಂಡವನೆ. ನಾವಿಬ್ಬರು ಆರಾಮಾಗೇ ಇದ್ವಿ. ಅಷ್ಟೇ, ಏನಿಲ್ಲ. ಅಷ್ಟೇ. ಏನು ಮಾಡ್ಯಾರ ನಂಗೆ ಹೇಳಿದ್ರೆ ತಾನೆ, ನನಗೆ ಹೇಳಿರಲಿಲ್ಲ. ಕೈ ಸಾಲನೋ ಏನೋ ನನಗೆ ಅದು ಗೊತ್ತಿದ್ರೆ ತಾನೆ ಹೇಳೋಕ್ಕ. ಆಚೆ ಗಂಡ್ಸು ಎಷ್ಟೋ ಥರ ಮಾಡ್ಕೊಂಡಿರ್ತಾನೆ, ಅವೆಲ್ಲ ಹೇಳ್ತಾರೆ. ಹೆಂಗೆ ಕಟಿಂಗ್ ಹೋಗ್ತಾ ಇದ್ದೀನಿ. ಇನ್ನು ತಕ್ಷಣವೇ ಕುಟುಂಬಸ್ಥರು ಅವರನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಿದ್ದು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಈ ಘಟನೆಯು ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಪ್ರಕರಣದ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.